ನಮಸ್ಕಾರ ಯಜಮಾನ್ರೆ, ನಿಮ್ಮ ಹೆಸರು? ವೆಂಕಟೇಶು. ಯಾವ ಊರವರು? ಬೋಳೆಗುಂಡಿ. ಈಗ ನೀವು ನಿಂತಿದ್ರಲ್ಲ ಜಮೀನು, ಈ ಬಲಭಾಗದಲ್ಲಿ ಇರುವಂತದ್ದು ಇದೆಯಲ್ಲ, ಎಡಭಾಗ, ಅದು ನಮ್ಮ ಅಜ್ಜಿ ಹೆಸರು. ನಿಮ್ಮ ಅಜ್ಜಿ ಹೆಸರಲ್ಲಿದೆ. ಈ ಜಮೀನು ಯಾರ್ದು? ಇದು ಸರ್ಕಾರಿ ಮಾಲ. ನಮ್ಮ ಹೆಸರಿನ ಅರ್ಜಿ ಕೊಡಿ. ಸರ್ಕಾರಿ ಜಾಗನ ಇದು? ಸರ್ಕಾರಿ ಜಾಗ. ಇದು ಸ್ವಾಮಿ ಇಲ್ಲೇ ದಾಖಲೆ. ಈಗ ನಾನು ಹಿಂದೆ ಬಂದು ಇಲ್ಲಿ ಸುದ್ದಿ ಮಾಡಿದೆ, ಈ ರೀತಿ ನೀವು ನಿಮ್ಮ ಮೇಲೆ ಆರೋಪ ಮಾಡಿದ್ರು, ಈ ತರ ತಂತಿ ಬೇಲಿ ಹಾಕಿರೋದನ್ನ ಕೆಳಗಡೆ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಹೇಳಿದ್ರು. ಈ ಜಾಗ ಸರ್ಕಾರಿ ಜಾಗ ಅವ್ರದಲ್ವಾ ಇದು? ಅವ್ರದಲ್ಲ ಸರ್, ಅವ್ರ ಸರ್ವ ನಂಬರ್ 223 ಆಚೆ 4 ಎಕರೆ 17 ಕುಂಟೆ ಸರ್ಕಾರಿ ಅವ್ರ ಇಡೋಳಿ ಜಮೀನು, 13 ಕುಂಟೆ ಗ್ರಾಬು. ಈಗ ಅದು ನಾವು ಬರ್ಬೇಕು 13 ಕುಂಟೆ ಏನ್ ಸಾ? ಇದು ಸರ್ಕಾರಿ ಮಾಲ. ಇದು ನಮ್ದು ಸರ್ಕಾರಿ, ನಮ್ದು ಇದು 221 ಸರ್ವ ನಂಬರ್ ನಮ್ದು. ನಮ್ಮ ಅಜ್ಜಿ ಹೆಸರಲ್ಲಿ 3 ಎಕರೆ. ನಮ್ಮ ತಂದೆ ಹೆಸರಲ್ಲಿ 2 ಎಕರೆ ಆಗಿದೆ. ನಮ್ಮ ತಂದೆ ಹೆಸರಲ್ಲಿ ನಾವು ಹಿಂದೆ ಉಳ್ಳಿ ಪಳ್ಳಿ ಚೆಲ್ಕೊಂಡು ಮಾಡ್ತೀವಿ ಸರ್. ಆದ್ರೂ ಈ ಹಣ ಬಲದಿಂದ 1 ಕೋಟಿ ಬೇಕಾಗ್ತಿರೋಲಿ ಅವನಿಗೆ 1 ಕೂಟ ನಮ್ಗೆ ಬಿಡಲ್ಲ ಅಂದ್ಬಿಟ್ಟು 5 ವರ್ಷದಿಂದ ಈಚೆ ಕಸ ಇವ್ ನಮ್ಗೆ ಜಮೀನು ಬಿಡ್ತಾನೆ. ಇವನು ಮಾಡ್ಕೊಂಡು ಈಗ ಮುಳ್ತಂತಿಯ ಕೋರ್ಟು ಆದೇಶ ಆಗಿದ್ರು ಮುಳ್ತಂತಿ ಯಾವುದೇ ಕಾರಣಕ್ಕೂ ದುರಸ್ತ ಗಂಟ ಮುಳ್ತಂತಿ ನೆಡು ಕೂಡ್ದು ಅಂತ ಬೇಲಿ ಹಾಕಿದ್ರು, ಬೇಲಿ ಹಾಕಿ ಕೂಡ್ದು ಅಂತ ಸರ್ಕಾರ ಕೋರ್ಟ್ ಹೇಳಿದ್ರು. ಇವನು ಅಕ್ರಮಾಗೆ ಇವನು ಬಂದು ಜನ ಕಟ್ಕೊಂಡು ದುಡ್ಡಿನ ಬಲೆಯಿಂದ ಪೊಲೀಸರು ಕಟ್ಕೊಂಡು ಮುಳ್ತಂತಿ ಹಾಕಿರು ಸರ್. ಈಗ ಯಜಮಾನ್ರೆ, ಮೊದಲು ಈ ಜಮೀನಲ್ಲಿ ಯಾರು ಸಾಗುವಳಿ ಮಾಡ್ತಾ ಇದ್ರು? ಯಾರು? ನಾವೇ ಮಾಡ್ತೀವಿ. ನೀವೇ ಮಾಡ್ತಾ ಇದ್ರ? ನಾವೇ ಮಾಡ್ತೀವಿ. ಮುಂದೆ ಎಷ್ಟು ಎಕರೆ ಇದೆ ಸರ್ಕಾರಿ ಜಮೀನು? 1 ಕಾಲ ಎಕರೆ. 1 ಎಕರೆ 5 ಗುಂಟೆ ಸ್ವಾಮಿ. ನಮ್ಗೆ ಸರ್ವ ಹೆಚ್ಚಾಗಿರೋದು. ಈಗ ಯಜಮಾನ್ರೆ, ಈ ಜಮೀನಲ್ಲಿ ನೀವು ಒಂದ್ ಕಾಲದಲ್ಲಿ ಇಲ್ಲಿಗೆ ಬೆಳೆ ಎಲ್ಲ ಹುಳಿ ಜೋಳ ಹಾಕತ್ತೀವಿ ಸರ್. ಅವ್ರು ಯಾವಾಗ ಇದನ್ನ ವಶಕ್ಕೆ ತಗೊಂಡ್ರು? ಈಗ 5 ವರ್ಷ ಆಯ್ತು ಸರ್. 5 ವರ್ಷ ವಶಕ್ಕೆ ತಗೊಂಡ್ರ? ಅವಾಗ ನೀವು ವಶಕ್ಕೆ ತಗೊಂಡಾಗ ನೀವು ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ವಾ? ಪ್ರಶ್ನೆ ಮಾಡಿದ್ರು ದುಡ್ಡು ಪೊಲೀಸ್. ಈಗ ಏನಂತ ಈ ಮುಳ್ತಂತಿ ನೆಡ್ಬೇಕಾರ 112 ಪೊಲೀಸ್ ಫೋನ್ ಮಾಡಿದ್ವಿ ಸರ್. ಬಂದ್ರು 112 ಪೊಲೀಸವ್ರು ಬಂದ್ರು, ನೆಡ್ಬೇಡ್ರಿ ಅಂತಂದು ಹೇಳ್ಬಿಟ್ಟು ಹೋದ್ರು. ನಾವು ಸ್ಟೇಷನ್ಗೆ ಹೋದ್ಮ ಸರ್. ಇನ್ಸ್ಪೆಕ್ಟರ್ ಹೇಳಿದ್ರು, ನೋಡ್ರಿ ನೆಡೋರ ನೆಡ್ಬಂತ ಕೇಳಲ್ಲ, ಕಿತ್ತಾಕೋರ ಕಿತ್ತಾಕೊಂತ ಕೇಳಲ್ಲ. ಅದು ಸಿವಿಲ್ ಕೇಸ್ ಇದೆ. ನಾವು ಯಾವುದೇ ಕಾರಣಕ್ಕೂ ನಾವು ಅಲ್ಲಿಗೆ ಬರಲ್ಲ. ನೀವಿಬ್ರು ಹೊಡೆದಾಡ್ ಚೆಚ್ಚಾದ್ರೆ ಮಾತ್ರ ನಾವು ಅಲ್ಲಿಗೆ ಬರ್ತೀವಿ ಅಂತಂದ್ರು ಸಹ. ಅಂದ್ಬಿಟ್ಟು ಅವ್ರಿಗೆ ಪೋರ್ಸಕ್ಕೆ ಕೊಟ್ಟು ಮುಳ್ತಂತಿಯ ಹಾಕೋಕೆ ಅವ್ರಿಗೆ ಸಪೋರ್ಟ್ ಕೊಟ್ರ ಸಹ. ಆದ್ರೆ ನಮ್ಗೆ ದಕ್ಸೋದಿಲ್ಲ, ನಮ್ಮ ಜನ ಇಲ್ಲ ಸಹ. ಅಯ್ಯೋ 8 ಊರ ಬಂದಿರು ಸಹ. ಚಿಕ್ಕಲ್ಕುಣಿ, ಬೊಳೆಗನುಂಡಿ, ಹೂನ್ಕೊಪ್ಲು, ಚಿದ್ರಳ್ಳಿ, ಹೊಸಕೊಪ್ಲು, ಕಲ್ಕುಣಿ, ದೊಡ್ಡವಣ್ಕೊಪ್ಲು, ಇಷ್ಟೂರು ಬಂದು ಕಲ್ಲಿಡ್ಸಿರು ಸಹ. ನಾವೇನು ಮಾಡೋ ಅಪ್ಪ ಮಕ್ಕ ಇಬ್ಬರು ಸಹ ನಮ್ಮಿರೋದು. ನಾವೇನು ಮಾಡೋಕ ಸಹ ಕೋರ್ಟು ಆದೇಶ ಮಾಡಿ ಯಾವುದೇ ಕಾರಣಕ್ಕೂ ದುರಸ್ತಾಗಿ ಅರ್ಥ ಮಾಡೋ ಗಂಟ ಮುಳ್ತಂತಿ ಹಾಕುಬಿಡ್ದು ಅಂತ ಕೋರ್ಟು ಆದೇಶ ಕೊಟ್ಟಿದ್ರು. ನಮ್ಮನ್ನು ಉಲ್ಲಂಘನೆ ಮಾಡಿ 1 ಕೋಟಿ ರೂಪಾಯಿ ಸರಿ ಬಾ ಬಾ ಲೇ ಬಲ ಮಲೇಸ ಅನ್ಕ ಕರ್ಕೋದ ಸಹ ಇವನು. ಸರ್, ಈಗ ಅವತ್ತು ನಾನು ಇಲ್ಲಿಗೆ ಸ್ಪಾಟಕ್ಕೆ ಬಂದಿದ್ದೆ. ನಾನು ಅವತ್ತು ಸ್ಪಾಟಕ್ಕೆ ಬಂದಿದ್ದೆ. ಅವರು ತಿಮ್ರಾಯಿ ಮತ್ತೆ ವೆಂಕಟೇಶ್ ಅವ್ರ ಮೇಲೆ ಆರೋಪ ಮಾಡಿದ್ರು. ನೀವೇನಾ ತಿಮ್ರಾಯಿ ವೆಂಕಟೇಶ್? ನಿಮ್ ತಂದೆ ತಿಮ್ರಾಯಿ. ಇದನ್ನೆಲ್ಲ ನೀವೇನ ತುಳಿದಾಕಿರೋದು? ನಮ್ಗೆ ಗೊತ್ತಿಲ್ಲ ಸರ್. ನೀವು ಮಾಡಿಲ್ವಾ? ನಿಮ್ ಮೇಲೆ ಆರೋಪ ಮಾಡಿದ್ರು, ಈ ತರ ಮಾಡಿದ್ರು. ಅಪ್ಪ ಮಕ್ಕ ಇಬ್ರು ಬಂದು ಆರೋಪ ಮಾಡಿ ರಾತ್ರಿ 12 ಗಂಟೆ ಬಂದು ನಮ್ಗೆ ಕಾವಲು ಹಾಕಿದ್ ಮಾಳ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಸಹ. ಈ ಇಬ್ರು ಅಪ್ಪ ಮಕ್ಕ ಇಬ್ರು ಬಂದು ಅವ್ನ ಕಾಲಾಗಲು ಸಹ ನಾವು ಬಂದು ಇದು ಕೇಳ್ಕಲ್ ಸಹ. ನಿಮ್ ಜೊತೆ ತುಂಬಾ ಜನ ಇದ್ರು ಅಂತ ಆರೋಪ ಮಾಡಿದ್ರು. ಅವ್ರ ಸಾಗಿಸಿಬೇಕಲ್ಲ ಸರ್, ಸಾಗಿಸಿಬೇಕು ತಾನೆ. ಎಲ್ಲ ಯಾರೋ ಕೆಲಸ ಮಾಡ್ತಿದ್ರು ಇಬ್ರು ಸಾಕ್ಷಿ ಹೇಳಿದ್ರಲ್ಲ ಅವ್ರು ಬಿಡು. ಅವ್ರು ಏನ್ ಗೊತ್ತಾ, ಅವ್ರು ಸರಾಯ ಕುಡಿಸ್ ಸಾಕು ಸರ್. ಅಂದ್ರೆ ಇಲ್ಲಿ ಈ ಕಾಂಪೌಂಡ್ ಬಿದ್ದೋಗಕ್ಕೆ ನೀವು ಕಾರಣ ಅಲ್ಲ? ನಮ್ಗೆ ಕಾರಣ ಅಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್. ನಮ್ಮ ಅಜ್ಜಿ ಹೆಸರಲ್ಲಿ 3 ಎಕರೆ, ನಂಜಮ್ಮನ ಹೆಸರಲ್ಲಿ, ನಮ್ಮ ಅಪ್ಪ ಹೆಸರಲ್ಲಿ 2 ಎಕರೆ. ಇದು 1995 ಇಸ್ವಿಲಿ ಅರ್ಜಿ ಕೊಟ್ಟಿರೋದು ನಾವು. ಯಾರು? ತಿಮ್ರಾಯಗೌಡ. ನಮ್ಮ ಅಜ್ಜಿ ಹೆಸರಲ್ಲಿ ಆಗಿರೋದು ಅದು ಗೊತ್ತಿಲ್ಲ. 3 ಎಕರೆ ಜಮೀನು ಆದ್ರೂ ಇದು ಗ್ರ್ಯಾಂಟು, ಇದು ಇಡೋಳಿ ಸಹ. ನಾವೇನು ಹೇಳಮ್ಮ, ನೀ ಇಡೋಳಿಯ ಅರ್ಥ ಮಾಡಿಸ್ಕೊಂಡು ನೀನು ಅದ್ಭುತ ಸೆಲೆ ಬತ್ತ ನೀನು ಕಲ್ಲು ಹಾಕೋ. 223ಕ್ಕೂ 221ಕ್ಕೂ ಸಂಬಂಧ ಇಲ್ಲ ಅಂತ ಕೋರ್ಟೇ ಆದೇಶ ಮಾಡೋದು ಸರ್. ಮುಳ್ತಂತಿ ಹಾಕಿ ಕುಡ್ದು
ಅದೇ ಸಂಬಂಧ ಅರ್ಥ ಮಾಡ್ಕೊಂಡ ಯಾರ ಜಮೀನು ಎಲ್ಲದ ಯಾರೆಲ್ಲ ಎಲ್ಲ ಉಳ್ತಾವ್ರ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರು ಹಣನ ಕೊಬ್ಬನ ಮೇಲೆ 800 ಕರ್ಕೊಂಬಂದು ಉಳ್ತಂತ ಹಾಕಿರ್ ಸಹ ಕಿತ್ತಾಕಿರೋದು ಗೊತ್ತಿಲ್ಲ ನಮ್ಗೆ ಸಹ, ನಮ್ಗೇನು ಗೊತ್ತಿಲ್ಲ ಸಹ. ಅವತ್ತು ಎಲ್ಲಿದ್ರಿ ನೀವು ಅವತ್ತು? ನಮ್ಗೇನು ಗೊತ್ತಾ? ಅಲ್ಲ ಅವತ್ತು ನೀವು ಮನೇಲೇ ಇದ್ರಾ? ಹ್ಞೂ ಮನೆ ಇದೆ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಯಜಮಾನ್ರೆ ನಿಮ್ಮ ಹೆಸರು? ಕುಂಬ್ರೇಗೌಡ ಅಂತ ಸ್ವಾಮಿ. ಯಾವ ಊರವರು? ಕೊಳೆಗೊಂಡು. ಈ ನೀವು ನಿಂತಿದ್ರಲ್ಲ ಜಾಗ, ಅದು ಎಲ್ಲಿಗೆ ಸೇರುತ್ತೆ? ಇದು ಯಾವ ಊರಿಗೆ ಸೇರುತ್ತೆ? ಇದು ಮಳವಳ್ಳಿ ತಾಲೂಕಿಗೆ ಸೇರುತ್ತಾ? ಸುಳ್ಳೂರು ಮಳವಳ್ಳಿ ತಾಲೂಕಿಗೆ ಸೇರುತ್ತಾ? ಈ ಜಮೀನು ನಿಮ್ದೇನಾ ಇದು? ನಮ್ದು. ಹೇಳಿ, ಇಲ್ಲಿರೋ ಕಾಂಪೌಂಡನ್ನು ಏನೋ ನೀವು ತುಳಿದು ನಾಶ ಮಾಡಿದ್ದೀರಿ, ಜಮೀನ ಸುಮಾರು ಒಂದು 12 ಗಂಟೆ ರಾತ್ರಿಲಿ ಬಂದು ಒಂದು 8-10 ಜನ ಬಂದು ಎಲ್ಲ ಸೇರ್ಕೊಂಡು ತುಳಿದು ನಾಶ ಮಾಡಿದ್ದಾರೆ ಅಂತ ಪಕ್ಕ ಜಮೀನವರು ಆರೋಪ ಮಾಡಿದ್ರಲ್ಲ? ಪಕ್ಕದ ಜಮೀನವ್ರು ಕರೆಸಿ ಯಾರ್ಯಾರು ಬೈದ್ರಪ್ಪ ಅಂತ ಅವ್ರೇ ಕೇಳ್ಬೇಕು, ನಮ್ಮ ಮಾತ್ರ ಗೊತ್ತಿಲ್ಲ. ನಾವು ರಾತ್ರಿ ಹೊತ್ತು ನನಗೆ ಕಣ್ಣು ಕಾಣಿಸೋಲ್ಲ, ಭೂಮಿ ಜೋಳ ನೋಡ್ಕೊಂಡು ಅಲ್ಲಿ ಬಿಟ್ಬಿಟ್ಟು ಜೋಡೆ ಕಳ್ಕತ್ತ ನನಗೆ ಕಾಲು ನಿಲ್ಲೋದಿಲ್ಲ. ಇನ್ನು ಆಸ್ಪತ್ರೆಗೆ ಹೋಗಿ ಹೋಗೋದು ನೋಡಿ ಎಲ್ಲ ಒಣಗೋಯ್ತಾ ಅಲ್ಲಿ ಇಷ್ಟಕ್ಕೆ. ನನ್ನ ಕಥೆ ಏನೂ ಇಲ್ಲ. ಇಷ್ಟು ನಾನು 30 ವರ್ಷದಿಂದ ಆರಂಭ ಮಾಡ್ಕೊಂಡು ಇದ್ದೆ. ಈಗ ಕಾರ ಬರ್ತಲ್ಲ ಅರ್ಜಿ ಕೊಡೋಕೆ ಕುಮಾರಸ್ವಾಮಿ ಫಿಲಿಪ್ ಅರ್ಜಿ ಕೊಟ್ಟ ಮೇಲೆ ನಾನು ಇವತ್ತು ದಕ್ಕಾತಿ ಮೇಲೆ ತಂದು ಸೊಸಿನ ಇಟ್ಕೊಂಡು ನಮ್ಮ ಆರೋಪ ಮಾಡಕ್ಕೆ ಈಗ ಪೊಲೀಸರು ಯಾವತ್ತು ಒಂದು ಸೊಸಿ ತಂದು ಮಾಡಿದ್ವಿ ಪೊಲೀಸ್ನವರು. ಇದು ಈ ಜಮೀನು ಬಂದು ಸರ್ಕಾರಿ ಜಮೀನು? ಇದು ಸರ್ಕಾರಿ ಜಮೀನು. ಇದು 72 ಎಕರೆ ಅದ ಸ್ವಾಮಿ. ಇದು 72 ಎಕರೆ. 72 ಎಕರೆ. ಇಲ್ಲಿ ಉಳಿದಿರೋದು 15 ಕುಂಟ ಮಾತ್ರ. ಇಲ್ಲಿ 1 ಎಕರೆ 15 ಕುಂಟ ತುಂಬಿರು. ಅವ 3 ನಂಬರ್ ಕೊಟ್ಟವು. ಈಗ ಹೆಂಗೆ ಕೊಟ್ಟನ? ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಾ? ಕೋರ್ಟ್ ಅದೇ ಸ್ವಾಮಿ, ಅವರೇ ಕೋರ್ಟ್ ಆದೇಶನು ನಡುಕಿಲ್ಲ, ತೀರ್ಮಾನ ಆಗೋಗ್ಬಿಟ್ಟು ಕೋರ್ಟ್ ಆದೇಶ ಕೊಟ್ಟು ದಬಾಳಕ ಮೇಲೆ ನಡೆಸ್ಬಿಟ್ಟು ಕಲ್ಲ ರಾತ್ರಿ ಬಂದು ತಿಳಿಸಿ ನಮ್ಮ ಈ ಥರ ಸ್ಟೇಷನ್ಗೆ ಕಳಿಸ್ಬೇಕು ಅಂತ ಮಾಡೋಣ. ಇವರು ಕಾಂಪೌಂಡ್ ಇದು ಹಾಕಿದ್ದು ಎಷ್ಟು ದಿನ ಆಗಿತ್ತು ಈ ಕಾಂಪೌಂಡ್ ಹಾಕಿ? ಅವರು ಯಾರು ಈ ಕಾಂಪೌಂಡನ್ನು ಕಾಂಪೌಂಡ್ ಹಾಕಿಸಿ ಹಾಕಿದ ಜೀನಿ ಅವತ್ತೇ ಅದು ಮಾರಣಿಗೆ ಸ್ವಾಮಿ ಕಿತ್ತಾಕಿರೋದು. ಹಾಕಿದ ಜೀನಿ ಅಂದ್ರೆ ಅವರೇ ಹಾಕಿ ಅವರೇ ಕಿತ್ತಾಕಿ? ಅವರೇ ಹಾಕಿ ಅವರೇ ಕಿತ್ತಿ ಬರ್ಬೋದು. ಜಮೀನು ಕೊಡಬೇಕಲ್ಲ ಸ್ವಾಮಿ ನಮ್ದು. ಅದಕ್ಕೆ ಅಂದ್ರೆ ಈಗ ಅವರೇ ಕಿತ್ತಾಕಿ ನಿಮ್ಮ ಮೇಲೆ ಆರೋಪ ಹೊರ್ಸಕ್ಕೆ ಈ ಥರ ಮಾಡಿದಾರ? ಆರೋಪ. ಸರಿ ಸ್ವಾಮಿ, ಆಯ್ತು. ಈಗ ನಮ್ಮ ಊರಲ್ಲಿ ಯಾರನ್ನಾರು ಕೇಳ್ತೀರಿ, ಯಾರು ಕರ್ಕೊಂಡಿಯಪ್ಪ, ಯಾರು ಕಂಡ್ರಯ್ಯ? ಇಲ್ಲ ಅವ್ರ ಅಪ್ಪ ಮಗ ನಾನೇನು ಬರಲ್ಲ. ಒಬ್ಬ ಮಗ ಇಲ್ಲಿಂದ ಅಳ್ಕಂಟ 50 ಕೈಲಿ ಕಿತ್ತು ತಂತಿ ಕಿತ್ತಾನ. ಇಲ್ಲ ಅವನ ಕೈಲಿ ಮಾಡಿಸ್ಬಿಡು, ಅವನೇ ಅಲ್ರಿ ಅವನ ಕೈಲಿ ಮಾಡಿಸ್ಬಿಡಿ. ಒಬ್ಬ ಮಾಡ್ಬೋದು ಇದಾದ ನೈಟ್ ಬಂದು. ಅಲ್ಲ, ಇಬ್ರು ಅಲ್ಲಿ ಕೆಲಸಕ್ಕಿದ್ರಲ್ಲ ಆಳುಗಳು, ಅವ್ರು ಹೇಳ್ತಾರೆ ಕುಟ್ಟು ಎತ್ತಗಾರ ಹೇಳ್ತಾರೆ. ಈಗ ನಮಗೆ ಗಂಡು ಕೈ ಹೇಳ್ಸಮ್ಮ ಸ್ವಾಮಿ, ನಾವು ಹೇಳ್ತೀನಿ ಕಾಲ ಬಂದಾಗ. ಸರಿ ಯಜಮಾನ್ರಿ, ಸೋಮವಾರ ಕೇಸ್ ಅದ ಅಲ್ಲಿ ಹೇಳಿಸ್ತೀನ, ಆಗ ಕರ್ಕೊಬರ್ಲಿ ಅವರ ಹೇಳ್ತೀವಿ. ಸರಿ ಸರ್, ಆಯ್ತು ಆಯ್ತು. ಯಜಮಾನ್ರೆ, ಏನೋ ಕೆಲವು ವರ್ಷಗಳಿಂದ ನಿಮ್ಮನ್ನ ಜೈಲಿಗೆ ಕಳಿಸಿದ್ರಂತಲ್ಲ ಈ ಒಂದು ಕೇಸ್ ವಿಚಾರವಾಗಿ, ನಿಜನಾ? ಅದೇ ಜಮೀನು ಕಲ್ನಾಡಲ್ಲಿ ಕಳಿಸಿದ್ದು. ಹೌದಾ? ಎಷ್ಟು ದಿನ ಇದ್ರಿ ಜೈಲಲ್ಲಿ? ಜೈಲಿ ಒಂದು 5 ದಿನ ಇದ್ದೀನಿ ಸರ್. ಹೌದಾ? ಏನ್ ಕಾರಣಕ್ಕೆ ನಿಮ್ಮನ್ನ ಜೈಲು ಕಳಿಸಿದ್ರು? ಇದಕ್ಕೆ ನಮ್ಮೆಲ್ಲ ಹೊಡೆದ್ಬಿಟ್ಟವ್ರ ಬಿಡದ್ಬಿಟ್ರು ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ಬಂದು ಗೊತ್ತಿಲ್ದವ್ರು ಡಾಕ್ಟರ್ ಕರೆಸಿದ್ನು ಸ್ವಾಮಿ. ಏನು ಕೆರಕಾಯ್ತು ಅಂದ್ರೆ ಅವಳನ್ನು ಕೇಳಿದೆ, ಅದನ್ನು ಕೇಳಿದೆ ನಾನು ಅಲ್ಲಿ. ಈಗ ಕೇಸ್ ನಡೀತಾ ಇದೆ ಇನ್ನೂ? ನಡೀತದೆ ಸರ್. ಯಾರು ನಿಮ್ಮನ್ನ ಜೈಲಿಗೆ ಕಳಿಸ್ತವ್ರು? ಇವರೇ ಪಾರ್ಟಿಗಳು, ಕಿರ್ಗಾವ್ ಪೊಲೀಸ್ ಸ್ಟೇಷನ್. ಹೌದಾ? ಅವ್ನಿಗೆ ಹಣ ಕೊಟ್ಟರು, ಅವ್ರು ಕರ್ಕೋಗಿ ಊರು ಬಿಟ್ಬಿಡ್ತೀವಿ ಅಂದ್ಬಿಟ್ಟು ಅಲ್ಲಿ ಕರ್ಕೋಗಿ. ಓಹೋ, ಸರಿ ಸ್ವಾಮಿ, ಆಯ್ತು.